ನಮಸ್ಕಾರ. ನಾನು ನಿಮ್ಮ RP ಮಾತಾಡ್ತಾ ಇದ್ದೇನೆ. ನನ್ನ ಸ್ನೇಹಿತರೊಬ್ಬರು ಕೇಳಿದ್ದಾರೆ, ಅತಿಯಾದ ಮುದ್ದು ಮಕ್ಕಳ ಮೇಲೆ ಏನು ದುಷ್ಪರಿಣಾಮವನ್ನು ಬೀರುತ್ತೆ ದಯವಿಟ್ಟು ತಿಳಿಸಿ ಅಂತ. ಬಹಳ ಒಳ್ಳೆಯ ಟಾಪಿಕ್. ನೋಡಿ, ನಾವೆಲ್ಲರೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಾಲದಲ್ಲೂ ಸಂತೋಷವಾಗಿರೋಕ್ಕೆ ಇಷ್ಟಪಡ್ತೇವೆ. ಅದು ಸರಿ ಕೂಡ. ಈಗ ನಾನು ನನ್ನ ಪ್ರಾಯದಲ್ಲಿ ಸಂತೋಷವಾಗಿರಬೇಕು ಅನ್ನೋದಾದರೆ, ನಾನು ನನ್ನ ಇಡೀ ಬದುಕಿನಲ್ಲಿ ಏನೆಲ್ಲ ಏಳು ಬೀಳುಗಳನ್ನು ಕಂಡು ನನ್ನ ಮಗನ್ನ ಅಥವಾ ಮಗಳನ್ನ ಬೆಳೆಸಿ ಅವರಿಗೆ ವಹಿಸ್ಕೊಟ್ಟಿದ್ದಾನೆ, ಅವರು ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ಕೊಂಡು ಹೋಗಿ ಅವ್ರು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರ್ತೇನೆ. ಸುತ್ತಿ ಬಳಸಿ ನಮ್ಮ ಜವಾಬ್ದಾರಿ ಏನಾಗ್ತದೆ ಅಂದರೆ, ಯಾರಾದರೂ ಆಗಿರಲಿ, ನಮ್ಮ ಸಂತೋಷವಾಗಿರೋದಕ್ಕೋಸ್ಕರ ನಾವು ನಮ್ಮ ಮಕ್ಕಳನ್ನು ಸರಿಯಾದ ಹಾದಿಯಲ್ಲಿ ಬೆಳೆಸಬೇಕು. ಅಲ್ಲಿ ಅತಿ ಮುದ್ದು ಎಷ್ಟರ ಮಟ್ಟಿಗೆ ಸರಿ, ಅದರಿಂದ ಆಗುವ ದುಷ್ಪರಿಣಾಮಗಳೇನು ಅಂತ ನಾವು ನೋಡಬಹುದು. ಅದಕ್ಕೆ ಮೊದಲು ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಪ್ರಕೃತಿಯನ್ನು ನೋಡುವ ಒಂದು ಕುತೂಹಲ ಬೆಳೆಸ್ಕೊಂಡ್ರೆ ನಮಗೆ ಬದುಕು ಬಹಳ ಸರಾಗವಾಗಿ ಅರ್ಥ ಆಗ್ತದೆ. ಒಂದು ಕುತೂಹಲದ ಸಂಗತಿ ನೀವು ನೋಡಿಲ್ಲದಿದ್ರೆ ನೋಡಿ. ರೇಷ್ಮೆ ಗೂಡಿದೆಯಲ್ಲ, ಸಿಲ್ಕ್ ವರ್ಮ್, ಆ ಗೂಡು. ರೇಷ್ಮೆ ಹುಳು ಹುಟ್ಟಿದ ಮೊದಲನೇ ದಿವಸದಿಂದ ಒಂದು ನಿರ್ದಿಷ್ಟವಾದ ಸಮಯವರೆಗೆ ಒಂದೇ ಕೆಲಸ ಮಾಡುತ್ತೆ. ತಿನ್ನುತ್ತೆ ತಿನ್ನುತ್ತೆ ತಿನ್ನುತ್ತೆ, ತಿಂದು ದೊಡ್ಡದಾಗ್ತದೆ. ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ತಾನೇ ನಿಲ್ಲಿಸ್ಬಿಡುತ್ತೆ ತಿನ್ನೋದನ್ನು. ಅಲ್ಲಿಂದ ಆಚೆಗೆ ಬರೀ ಹೆಣೆಯುತ್ತೆ ಹೆಣೆಯುತ್ತೆ ಹೆಣೆಯುತ್ತೆ, ಗೂಡು ಹೆಣೆಯುತ್ತೆ. 900 ಮೀಟ್ರು ಸಿಲ್ಕು ಅದನ್ನು ಹೆಣೆದು ಒಳಗಡೆ ತಾನು ಇರುತ್ತೆ. ಅಲ್ಲಿ ಕನ್ವರ್ಷನ್ ಆಗ್ತಾ ಇರ್ತದೆ. ಹುಳು ಒಂದು ಚಿಟ್ಟೆಯಾಗಿ ಆಚೆ ಬರುವ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಹುಳು ಚಿಟ್ಟೆ ಆಗಿ ಆಚೆ ಬರುವಾಗ ಒಂದು ಬಹಳ ಸುಂದರವಾದ ಕೆಲಸ ಆಗ್ತದೆ. ಅದು ತಾನು ಆಚೆ ಬರೋಕ್ಕೆ ಆ ಗೂಡಿನಲ್ಲಿ ಒಂದು ನಿರ್ದಿಷ್ಟವಾದ ಸರ್ಕಂಫರೆನ್ಸಲ್ಲಿ ಒಂದು ಇದನ್ನು ಕೊರೆಯುತ್ತದೆ, ಕಟ್ ಮಾಡುತ್ತೆ. ಕಟ್ ಮಾಡಿ ಆ ದಾರಿನಲ್ಲಿ ಆಚೆ ಬರುವಾಗ ತುಂಬ ಕಷ್ಟಪಟ್ಟು ಬರುತ್ತೆ. ಅದು ತಿರುಗ್ಕೊಂಡು ಕಷ್ಟಪಟ್ಟುಕೊಂಡು ಬರುತ್ತೆ. ನಾವು ಯಾರಾದ್ರೂ ನೋಡಿದ್ರೆ ನಮ್ಗೆ ಅಯ್ಯೋ ಪಾಪ ಅನಿಸಿ, ಏನಾದರೂ ಯಾಕೆ ಇಷ್ಟು ಕಷ್ಟಪಡ್ತಾ ಇದೆ ಹುಳು ಅಂತ ನೀವೇನಾದ್ರು ಆ ಹೋಲನ್ನು, ಆ ಸರ್ಕಂಫರೆನ್ಸ್ನ ಜಾಸ್ತಿ ಮಾಡಿಬಿಟ್ರೆ ಹುಳು ಬೇಗ ಆಚೆ ಬಂದ್ಬಿಡುತ್ತೆ. ಆದರೆ ಆಚೆ ಬಂದ ಹುಳು ನಿಷ್ಪ್ರಯೋಜಕವಾಗಿ ಉಳಿಯುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದಕ್ಕೆ ರೆಕ್ಕೆ ಬಿಚ್ಚಕ್ಕಾಗಲ್ಲ. ಸ್ನೇಹಿತರೆ, ಸ್ವಲ್ಪ ಸರಿಯಾಗಿ ಗಮನಿಸಿ. ಪ್ರಕೃತಿ ಎಷ್ಟು ಚಂದದಲ್ಲಿ ಪ್ಲಾನ್ ಮಾಡಿದೆ. ಈ ಹುಳು ಅಷ್ಟೇ ಸೀಮಿತ ಅಲ್ಲ, ಎಲ್ಲರಿಗೂ ಮಾಡಿದೆ. ಅಂದರೆ ಆ ಹುಳು ಆಚೆ ಬರುವಾಗ ಅಷ್ಟೇ 1 mm ಜಾಸ್ತಿ ಮಾಡಿದಾನೆ, ಎಕ್ಸಾಕ್ಟ್ ಅಷ್ಟೇ ಇದಕ್ಕೆ ಮಾಡಿದ ಹೋಲು. ಅದು ತುಂಬ ಕಷ್ಟಪಟ್ಟು ಆಚೆ ಬರುವಾಗ, ಕಷ್ಟಪಡ್ತಾ ಇರುವಾಗ ಆ ರೆಕ್ಕೆಗಳಲ್ಲಿ ಅಂಟಿಕೊಂಡಿದ್ದ ಲೋಳ ರಸ ಎಲ್ಲ ಒಂಥರ ಗಮ್ಮಿದ್ದಂಗೆ ಅವೆಲ್ಲ ಬಿಟ್ಟು ಹೋಗ್ತದೆ. ಬಿಟ್ಟೋಗಿ ಆಚೆ ಬಂದಾಗ ರೆಕ್ಕೆ ತೆಗಿಯೋಕ್ಕಾಗತ್ತೆ. ಆ ರೆಕ್ಕೆ ತೆಗೆದಾಗ ಅದಕ್ಕೆ ಹಾರಕ್ಕಾಗತ್ತೆ, ಅಥವಾ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡೋಕ್ಕಾಗತ್ತೆ. ಈ ಉದಾಹರಣೆ ಬಹಳ ಪ್ರಸ್ತುತ, ನಾವು ಇವತ್ತು ಮಾತಾಡ್ತಾ ಇರೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಮ ಮಕ್ಕಳು ಮುಂದೆ ಬಲಿಷ್ಠರಾಗಿ, ಎಮೋಷನಲಿ ಸ್ಟೇಬಲ್ ಆಗಿ, ಜವಾಬ್ದಾರಿಯುತವಾದ ಬದುಕನ್ನು ನಡೆಸಬೇಕು ಅನ್ನೋದಾದರೆ, ನಾವು ಅವರು ಮಕ್ಕಳಾಗಿದ್ದಾಗ, ಇಲ್ಲಿ ಬಹಳ ಪ್ರಮುಖವಾದ ಅಂಶ ಅಂದರೆ, ಡಾಕ್ಟರ್ ಎರಿಕ್ ಬರ್ನ್, ಫಾದರ್ ಆಫ್ TA ಸೈಕಾಲಜಿ, ಒಂದು ಮಾತು ಹೇಳ್ತಾನೆ. ಮಗುವನ್ನು ಮಗುವಾಗಿದ್ದಾಗ ಮಗುವಿನಂತೆ ಬೆಳೆಸದಿದ್ದರೆ ಅದು ಮಗುವಲ್ಲದಾಗ ಮಗುವಿನಂತೆ ಬೆಳೆಸಬೇಕಾಗುತ್ತದೆ, ಎಚ್ಚರಿಕೆ ಅಂತ. ಸ್ನೇಹಿತರೆ, ಅದೇ ವ್ಯಕ್ತಿ ಇನ್ನೂ ಒಂದು ಮಾತನ್ನು ಹೇಳ್ತಾನೆ. ಮಗು ಅನ್ನುವ ಡೆಫಿನೇಷನ್ಗೆ ಆತ ಬಹಳ ಪ್ರಾಮಿನೆಂಟ್ ಆಗಿ ಕೊಡುವ ವಯಸ್ಸಿನ ಇದು ಮೊದಲನೇ ದಿವಸದಿಂದ 6 ವರ್ಷದವರೆಗೆ ತನ್ನ ಮಗು ಏನೆಲ್ಲ ನೋಡ್ತದೆ, ಏನೆಲ್ಲ ಕಲಿತದೆ, ಅದಷ್ಟೇ ಅದರ ಇಡೀ ಬದುಕಿಗೆ ಫೌಂಡೇಶನ್ ಆಗ್ತದೆ ಅಂತ ಹೇಳುತ್ತೆ. ಯಾಕೆಂದರೆ ಅಲ್ಲಿ ನಾನು ಅನ್ನುವ ಅಹಂಕಾರ 6 ವರ್ಷ ಆದಮೇಲೆ ಬಂದ್ಬಿಡುತ್ತೆ. ಅಲ್ಲಿಂದ ಆಚೆಗೆ ಅದು ಸೆಲೆಕ್ಟ್ ಮಾಡೋಕ್ಕೆ ಶುರುವಾಗ್ಬಿಡುತ್ತೆ. ಅಲ್ಲಿವರೆಗೆ ಹೇಳಿದ್ದನ್ನು ಕೇಳಿ ಪಾಲಿಸುತ್ತೆ ಅಂತ. ಮೊದಲನೇ ಟೀಚರ್ ಅಮ್ಮ ಅಪ್ಪ, ಎರಡನೇ ಟೀಚರು ನಿಜವಾಗಿ ಟೀಚರ್ಗಳು. ಆ ದೃಷ್ಟಿಯಲ್ಲಿ ಬೆಳವಣಿಗೆ ಹಂತದಲ್ಲಿ ಆ ಮೊದಲನೇ 6 ವರ್ಷ ನೀವು ಹೇಗೆ ಬೆಳೆಸ್ತೀರಿ ಅನ್ನೋದು ಬಹಳ ಪ್ರಮುಖ. ಆ ಬೆಳವಣಿಗೆಯಲ್ಲಿ ನಾವು ಇವತ್ತು ನಮ್ಮದೇ ಆದ ವೈಯಕ್ತಿಕ ಕಾರಣಗಳಿಗೆ, ನಮ್ಮದೇ ಆದ ಅಳುಕಿಗೆ
ಮಗುವನ್ನು ಅತಿ ಪ್ರೀತಿಯಿಂದ ಬೆಳೆಸ್ತಾ ಇದ್ದೇವೆ. ಒಂದು ಕೇಳಿದ್ರೆ ಎರಡು ಕೊಡೋದು, ಅದಕ್ಕೆ ಸಾಧ್ಯ ಆಗೋ ಕೆಲಸಗಳನ್ನು ನಾವೇ ಮಾಡೋದು. ಮಗು ನಡೀತಾ ಇದೆ ಅಂತ ಇಟ್ಕೊಳ್ಳಿ, ನಡೆಯೋಕ್ಕೆ ಬಿಡಿ, ಅದನ್ನ್ಯಾಕೆ ಎತ್ಕೊಳ್ತೀರಿ? ಅದು ನಡೆದು ಅನುಭವಿಸ್ಲಿ. ಅದರ ಮೋಟಾರ್ ನರ್ವ್ಸ್ ಎಲ್ಲ ಪ್ರಾಪರಾಗಿ ಪ್ರೋಗ್ರಾಮ್ ಆಗಬೇಕು ಒಳಗಡೆ. ನಡೆಯೋದು ಹೇಗೆ ಅಂತ ಕಲಿಬೇಕು. ಹಳ್ಳ ತಿಟ್ಟು ಇಲ್ಲೆಲ್ಲ ಕಲಿಬೇಕು. ಅದೇ ರೀತಿ ಆ ಮಗು ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ್ಮೇಲೆ ತನ್ನ ಬ್ಯಾಗನ್ನು ತಾನು ಹೊತ್ಕೊಂಡು ಹೋಗುವಷ್ಟು ಸಾಮರ್ಥ್ಯ ಅದಕ್ಕಿದೆ. ನೀವು ಅದ್ರ ಬ್ಯಾಗ್ ಹೊತ್ಕೊಂಡು ಬರಬೇಕಾಗಿಲ್ಲ. ಅದಕ್ಕೆ ಬಿಡಿ. ಪ್ರೀತಿ ಅಂದರೆ ಎಲ್ಲ ಕೆಲಸನೂ ಅದ್ರ ಪರವಾಗಿ ನೀವು ಮಾಡೋದು ಅಂತ ಅಲ್ಲ. ಎಲ್ಲ ಕೆಲಸನೂ ನೀವು ಮಾಡ್ತಾ ಹೋದರೆ ಅದಕ್ಕೆ ಎಲ್ಲಕ್ಕೂ ನಿಮ್ಮನ್ನು ಅವಲಂಬಿಸ ಶುರುವಾಗ್ಬಿಡುತ್ತೆ. ಅವಲಂಬಿಸೋಕ್ಕೆ ಆ ಟೈಮಲ್ಲಿ ಮಗುವಾಗಿದ್ದಾಗ ನಿಮ್ಮನ್ನು ಅವಲಂಬಿಸಿದ್ರೆ ಸರಿ. ಆದರೆ ಆ ಅವಲಂಬನೆ, ಅದಕ್ಕೆ ನಾನು ಅವಾಗಲೇ ಹೇಳಿದ್ದೆ ನಿಮಗೆ, ಆ ಫಸ್ಟ್ 6 ಇಯರ್ಸ್ ಏನೆಲ್ಲ ಕಲಿತದೆ ಅದು ಫೌಂಡೇಶನ್ ಆಗ್ತದೆ. ಅದೊಂದು ಫಾರ್ಮುಲಾಸ್ ರೀತಿ ಆಗ್ತದೆ. A+B² = A² + 2AB+B² ಅಂತ ಕಲಿತ ಮೇಲೆ ಮಗು ತಾನು ದೊಡ್ಡವನಾದ ಮೇಲೆ M+N² ಅದೇ ಪ್ರಿನ್ಸಿಪಲ್ನ ಅಪ್ಲೈ ಮಾಡುತ್ತೆ. ಅದೇ ರೀತಿ ತಾನು ಏನೆಲ್ಲ ಕಲಿತೋ ಇಲ್ಲಿ ಅದನ್ನು ಅದು ಮುಂದುವರೆದು ಕಾಯ್ತಾ ಹೋಗ್ತದೆ. ನೀವು ಅದಕ್ಕೆ ಈಗ ರೆಸ್ಕ್ಯೂ ಮಾಡಿ 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 ಎಲ್ಲದಕ್ಕೂ ನಿಮ್ಮನ್ನು ಅವಲಂಬಿಸೋಂಗೆ ಮಾಡಿಬಿಟ್ರೆ ಅದು ಮುಂದೆ ಕೂಡ ಅವಲಂಬನೆಗೆ ನಿಂತ್ಕೊಳ್ಳುತ್ತೆ. ತನಗೆ ಗೊತ್ತೇ ಆಗಲ್ಲ. ಸ್ನೇಹಿತರೆ, ಮಗು ಅಳೋಕ್ ಮೊದಲೇ ನೀವು ಅದಕ್ಕೆ ಕೇಳೋದಕ್ಕಿಂತ ಹೆಚ್ಚಿಗೆ ಕೊಡೋಕೆ ಶುರು ಮಾಡಿಬಿಟ್ರೆ ಅದಕ್ಕೆ ಟಾಲರೆನ್ಸ್ ಅನ್ನೋದೇ ಇರಲ್ಲ. ಇನ್ನೊಬ್ಬರನ್ನ ಅಕಾಮಡೇಟ್ ಮಾಡೋಕ್ಕೆ ಗೊತ್ತಿರಲ್ಲ. ಇನ್ನೊಬ್ಬರು ನನ್ನಂಗೆ ಅನ್ನೋದೇ ಗೊತ್ತಿರಲ್ಲ. ಸೊ ಫ್ರೆಂಡ್ಸ್, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಕರಿತೇವೆ ಅದು ಕಲಿಸುವ ಪಾಠ ನಿಮ್ಮ ಎನಿ ಅಮೌಂಟ್ ಆಫ್ ಥಿಯರಿ ಕಲಿಸಲ್ಲ. ನೀವು ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ಒಂದಲ್ಲ ಒಂದು ದಿವಸ ನೀರಿಗೆ ಇಳಿಬೇಕು. ದಡದಲ್ಲಿ ನಿಂತ್ಕೊಂಡು ಥಿಯರಿ ಕಲ್ತ್ಕೊಂಡ್ರೆ ನೀವು ಸ್ವಿಮ್ ಮಾಡೋಂಗೆ ಆಗಲ್ಲ. ಅದೇ ರೀತಿ ಮಗು ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಕ್ಬೇಕು. ಅದಕ್ಕೆ ಸೋಲು ಅಂದ್ರೆ ಏನು ಅಂತ ಅದಕ್ಕೆ ಅನುಭವ ಆಗಬೇಕು. ನನ್ನ ಮಗನೇ ಗೆಲ್ಲಬೇಕು, ನನ್ನ ಮಗಳೇ ಗೆಲ್ಲಬೇಕು ಎಲ್ಲ ಸಂದರ್ಭದಲ್ಲೂ ಅನ್ನೋದಾದರೆ ಪಾಪ ಅದಕ್ಕೆ ಫ್ರಸ್ಟ್ರೇಷನ್, ಅದು ಸೋಲನ್ನು ಎದುರಿಸುವ ರೀತಿ ಬೇಕು. ಒಂದು ಸೋಲು ಕಂಡಾದ್ಮೇಲೆ ಪುನಃ ಎದ್ದು ನಿಲ್ಲುವ ಒಂದು ಸಾಮರ್ಥ್ಯ ಬೇಕು. ಅದಕ್ಕೆ ಅದು ಹಾಗೆ ಕಲಿಬೇಕಲ್ಲಿ. ಪ್ರತಿಯೊಬ್ಬರು ಡೆಫಿನೆಟ್ ಆಗಿ ಪ್ರೀತಿ ಬೇಕು. ಪ್ರೀತಿ ಮನುಷ್ಯನಿಗೆ ಸೆಕ್ಯೂರಿಟಿ ಕೊಡ್ತದೆ. ನಾನು ಕಷ್ಟ ಅಂದರೆ ನನ್ನನ್ನು ಪ್ರೀತಿಸೋರೊಬ್ರು ಇದ್ದಾರೆ, ನನಗಲ್ಲಿ ಸೆಕ್ಯೂರಿಟಿ ಇದೆ ಅನ್ನುವ ಒಂದು ಖಾತ್ರಿ ಬೇಕದಕ್ಕೆ. ಅಷ್ಟು ಮಟ್ಟಿಗೆ ಪ್ರೀತಿಸಿ. ಆದರೆ ಅದ್ರ ಕೆಲಸ ಅದೇ ಮಾಡ್ಕೊಳಕ್ಕೆ ಸಾಮರ್ಥ್ಯ ಇದ್ದಾಗ ಕೂಡ ನೀವು ಆ ಕೆಲಸ ಮಾಡಿಕೊಡ್ತಾ ಹೋದರೆ ಅದು ಪ್ರೀತಿಯಲ್ಲ. ನೀವು ಪ್ರೀತಿ ಅನ್ನುವ ಹೆಸರಿನಲ್ಲಿ ಅದನ್ನು ಡಿಸ್ಫಂಕ್ಷನಲ್ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗ್ತೀರಿ. ಅದಕ್ಕೊಂದು ಲಿಮಿಟ್ ಬೇಕು. ಎಲ್ಲದಕ್ಕೂ ಒಂದು ಲಿಮಿಟ್ ಬೇಕು. ಅದೇ ದೃಷ್ಟಿನಲ್ಲಿ ಬಹುಶಃ ಪ್ರಕೃತಿನೇ ಆ ಮಟ್ಟದ ಸೃಷ್ಟಿ ಮಾಡಿದೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ತಂದೆಯ ಡಿಸಿಪ್ಲಿನ್, ತಾಯಿಯ ಪ್ರೀತಿ, ಈ ಕಾಂಬಿನೇಷನ್ ಬಹಳ ಚೆನ್ನಾಗಿ ವರ್ಕ್ ಆಗ್ತದೆ. ತಂದೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು. ಪ್ರೀತಿಸಲ್ಲ ಅಂತಲ್ಲ, ಆತನ ಸ್ಟ್ರಿಕ್ಟ್ನೆಸ್ ಬೇಕು. ತಾಯಿ ಫೈನ್ ಬೇಕು. ಅದೇ ರೀತಿ ಜೊತೆಗೆ ಲೈಫ್ ಲೆಸನ್ಸ್ ಬೇಕದಕ್ಕೆ. ಬದುಕಿನ ಪಾಠಗಳು ತಾನು ಎಕ್ಸ್ಪೀರಿಯನ್ಸ್ ಮಾಡಿರ್ಬೇಕು. ಅದಕ್ಕೆ ವ್ಯವಸ್ಥೆ ಪ್ರಕೃತಿ ಮಾಡಿರ್ತದೆ. ಹೇಗೆ ಆ ರೇಷ್ಮೆ ಹುಳು ಆಚೆ ಬರೋಕ್ಕೆ, ರೇಷ್ಮೆ ಹುಳು ಆಚೆ ಬಂದಾಗ ತನ್ನ ರೆಕ್ಕೆ ತಗೊಳಕ್ಕೆ ವ್ಯವಸ್ಥೆ ಮಾಡಿದೆ, ಹಾಗೆ ನಮಗೆ ಕೂಡ ಆ ವ್ಯವಸ್ಥೆಗಳಾಗಿದೆ. ನಾವು ಬಿಡಬೇಕಷ್ಟೇ ಮಗುವನ್ನ. ನೀರಿಗೆ ಮುಳುಗದೇ ಇರೋ ರೀತಿ ನೋಡ್ಕೋಬೇಕಷ್ಟೇ. ಆದರೆ ಪರ್ಮನೆಂಟಾಗಿ ನೀವು ಎತ್ತಿಟ್ಕೊಂಡ್ಬಿಟ್ರೆ ಅದು ಈಜೋದನ್ನೇ ಕಲಿಯಲ್ಲ. ಸೊ ಸ್ನೇಹಿತರೆ, ಒಂದು ನಿಮ್ಮನ್ನು ಅವಲಂಬಿಸೋದನ್ನು ಬಿಡಬೇಕು. ಅದ್ರ ಕೈಲಾಗೋ ಕೆಲಸವನ್ನು ಅದು ಮಾಡ್ಕೊಳ್ಳೋಕ್ಕೆ ನೀವು ಅನುವು ಮಾಡಿಕೊಡ್ಬೇಕು. ನಡೆಯೋದಾದರೆ ನಡೀಲಿ, ಪುಸ್ತಕ ಓದ್ಕೊಂಡು ಹೋಗೋದಾದ್ರೆ ಪುಸ್ತಕ ಓದ್ಕೊಂಡು ಹೋಗಲಿ, ಅದಕ್ಕೆ ಪುಸ್ತಕ ಆದರೂ ಓದೋದು ಕಲ್ತ್ಕೊಳ್ಳಿ, ತನ್ನ ಜವಾಬ್ದಾರಿ ತಾನು ತಗೊಳ್ಳಿ. ತಿನ್ನೋ ಮಗುನ ನೀವು ಕೈ ತುತ್ತು ಕಲಿಸಿ ಮಗು ಕೊಡಬಾರ್ದು. ತನಗೆ ತಿನ್ನೋಕ್ಕೆ ಬರುತ್ತಲ್ಲ, ತಿನ್ನಲಿ. ಅದು ಮೊದಲನೇ 2 ದಿನ ಚೆಲ್ಬೋದೇನೋ, ಬಟ್ 3ನೇ ದಿನ ತಿನ್ನೋದು ಕಲ್ತ್ಕೊಳ್ಳುತ್ತದು. ಸೊ ಅದನ್ನು ಬಿಡ್ಬೇಕು ನೀವು. ಸೊ ರೆಸ್ಕ್ಯೂ ತಪ್ಪು, ಆದರೆ ಸಹಾಯ ಕೇಳಿದಾಗ ಸಹಾಯ ಮಾಡೋದನ್ನು ನೀವು
ಹೇಳ್ಕೊಡ್ಬೇಕು. ಇನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸೋದನ್ನ ನಿನ್ನಂತೆ ಅವರು ಅನ್ನೋದನ್ನ ಅದಕ್ಕೆ ಕಲಿಸ್ಕೊಡ್ಬೇಕು. ಅದಕ್ಕೆ ಅದರ ಸಮಸ್ಯೆಗಳನ್ನ ಅದು ಪರಿಹರಿಸ್ಕೊಳಕ್ಕೆ ಆಗದೇ ಇದ್ದಾಗ ನೀವು ಇಂಟರ್ಫಿಯರ್ ಆಗಬೇಕು. ಅದು ಬಿಟ್ಬಿಟ್ಟು ಪ್ರತಿ ಹಂತದಲ್ಲೂ ನೀವು ಇಂಟರ್ಫಿಯರ್ ಆಗ್ತಾ ಹೋದರೆ ಮಗು ಒಂದು ವೀಕ್ ಮಗುವಾಗಿ ಬೆಳೀತದೆ. ಅದಕ್ಕೆ ಸಾಮರ್ಥ್ಯವೇ ಇಲ್ಲದೆ ಬದುಕನ್ನು ಫೇಸ್ ಮಾಡೋಕ್ಕಾಗದೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತದೆ. ಒಮ್ಮೆ ಅದು ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ನೀವು ತಾಪತ್ರಯಕ್ಕೆ ಸಿಕ್ಕಾಕೊಳ್ತೀರಿ. ಸೊ don't rescue the child. Help when it asks for the help. Otherwise, allow the child to run the show of its life the way it runs. Correct it where it calls for a correction, that too appropriately. ಅದು ನನ್ನ ಮೆಸೇಜ್. ಥ್ಯಾಂಕ್ ಯು.